guys, welcome back to my channel or welcome to my channel. If you are new to my channel, I am Hamsika. So, ಇವತ್ತು ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾನು ಗೌಡ್ಗೆರೆಗೆ ಹೋಗ್ತಾ ಇದ್ದೀನಿ. If you are new to my channel, don't forget to subscribe my channel and don't forget to click the bell icon. So, ನಿಮಗೆ ಏನಾದರೂ ಟ್ರಾವೆಲ್ ವಿಡಿಯೋ, ಶಾಪಿಂಗ್ ವಿಡಿಯೋ ಆ್ಯಂಡ್ ಕುಕಿಂಗ್ ವಿಡಿಯೋ ಬೇಕಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಹಾಯ್ ಮೇಡಮ್. ಗಾಯ್ಸ್ ಈಗ ನಾವಿಲ್ಲಿ ಊಟ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಈ ಹೋಟೆಲ್ ಹೆಸರು ಆರೋಗ್ಯ ಉಪಹಾರ ಅಂತ. ಸೊ ನೀವು ಕೂಡ ಬಂದು ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ. ಸೊ ಊಟ ಅಂತೂ ತುಂಬ ಡಿಲಿಷಿಯಸ್ ಆಗಿದೆ. And guys, I was saying ನಾನು ಊಟ ಮಾಡಲ್ಲ ಅಂತ, ಬಟ್ ನಮ್ಮಮ್ಮ ಶಿ ವಾಸ್ ಫೀಡಿಂಗ್ ಮೀ. ಐ ವಾಸ್ ಸೇಯಿಂಗ್ ನನಗೆ ಬೇಡ ಅಂತ, ಬಟ್ ಶಿ ಫೀಡೆಡ್ ಮೀ ಫೋರ್ಸ್ಲಿ. ಆ್ಯಂಡ್ ದಿಸ್ ಇಸ್ ನಿಯರ್ DLF layout. ಹಾಯ್ ಫ್ರೆಂಡ್ಸ್, ಹಾಯ್ ಎಲ್ಲರಿಗೂ. ನಮ್ಮ ಮಗಳಿಗೆ ತುಂಬ ಸಪೋರ್ಟ್ ಮಾಡಿ ಎಲ್ಲರೂ. And there we took some of the coffees and we drank it. ಸೊ ನಾವಿವಾಗ ಟಿಫನ್ ಮಾಡಿಬಿಟ್ಟು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಬ್ಯಾಂಗ್ಳೂರಿಂದ 90 ಕಿಲೋಮೀಟರ್ ಇದೆ. ಸೊ ನಾವು ಕೂಡ ಆ ಟೆಂಪಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾವ ಥರ ಇರುತ್ತೆ ಅಂತ ಕೇಳಿಬಿಟ್ಟು ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ನಾವಿವಾಗ ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಗೋಯಿಂಗ್ ಆನ್ ದ ಮೈಸೂರು ರೋಡ್. ಯು ಕ್ಯಾನ್ ಸಿ ಹಿಯರ್. ಆ್ಯಂಡ್ ನಾವು ಹೋಗ್ತಾ ಇರೋ ರೋಡಲ್ಲಿ ನಿಮಗೆ ಇಲ್ಲಿ ವಂಡರ್ಲಾದು ಪೋಸ್ಟರ್ ಕಾಣಿಸುತ್ತೆ. ಸೊ ನೀವು ಆ ಕಡೆಯಿಂದ ರೈಟ್ ತೊಗೊಂಡ್ರೆ ಯು ಕ್ಯಾನ್ ಗೋ ಟು ವಂಡರ್ಲಾ. ಸೊ ನನಗೆ ಟ್ರಾವೆಲ್ ಮಾಡಬೇಕಾದ್ರೆ ಸಾಂಗ್ ಇರಲೇಬೇಕು. ಸೊ ಸಾಂಗ್ ಇದ್ರೇ ನನಗೆ ವಾಮಿಟಿಂಗ್ ಸ್ಟಾಪ್ ಆಗುತ್ತೆ. ಸೊ ಯು ಗೈಸ್ ನೋ, ನನಗೆ ಕಾರಲ್ಲಿ ಟ್ರಾವೆಲ್ ಮಾಡಿದ್ರೆ ವಾಮಿಟಿಂಗ್ಸ್ ಇರುತ್ತೆ. ಸೊ ನನಗೆ ಸಾಂಗನ್ನು ಹಾಕ್ಕೊಂಡೋದ್ರೆ ಟ್ರಾವೆಲ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಾವು ಟೆಂಪಲನ್ನು ವಿಸಿಟ್ ಮಾಡೋದೆಲ್ಲ ನಾವು ನಮ್ಮ ಊರಿಗೆ ಕೂಡ ಹೋಗ್ತಾಯಿದ್ದೀವಿ. ಸೊ ನಾವು ನಮ್ಮ ಊರಲ್ಲಿ ಏನೇನು ಮಾಡ್ತೀವಿ, ಯಾವ ಥರ ಇರ್ತೀವಿ ಅಂತಲೂ ಕೂಡ ನಾನು ನಿಮಗೆ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ಬರೀ ಟೆಂಪಲ್ ವ್ಲಾಗ್ ಆಗಿರಲ್ಲ. ಸೊ ನಾವು ನಮ್ಮ ನೇಟಿವಲ್ಲಿ ಏನೇನೆಲ್ಲ ಮಾಡ್ತೀವಿ ಅಂತ ಕೂಡ ನಾನು ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಆ್ಯಂಡ್ ಇಫ್ ಯು ಕಮ್ ನಿಯರ್ ದ ಟೆಂಪಲ್, ಸೊ ನೀವು ಒಳಗಡೆ ಬಂದರೆ ಯು ಕ್ಯಾನ್ ಸಿ ದಿಸ್ ಹೊಳ ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ಇವಾಗ ನಾನು ಲೈನಲ್ಲಿ ಹೋಗ್ತಾ ಇದ್ದೀನಿ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಗಾಯ್ಸ್. ಸೊ ಒಳಗಡೆ ಯಾವ ರೀತಿ ಇರುತ್ತೆ ಅಂತ. ಸೊ ಈ ಕಡೆ ನೀವು ನೋಡಿದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಇಫ್ ಯು ಎಂಟರ್ ಇನ್ ದ ಲೈನ್ ನೀವು ಈ ಥರ ಶಿಲೆಗಳನ್ನು ನೋಡ್ಬೋದು. ಇಟ್ ರಿಯಲಿ ನೈಸ್. ಆ್ಯಂಡ್ ದಿಸ್ ಇಸ್ ಬಸಪ್ಪ ಅಂತ ಹೇಳ್ತಾರೆ ಇದನ್ನು ಕನ್ನಡದಲ್ಲಿ. ಸೊ ಯು ಕ್ಯಾನ್ ಬಿ ನೋಯಿಂಗ್ ದ್ಯಾಟ್. ಆ್ಯಂಡ್ ಇದು ಕೂಡ ಅಲ್ಲಿ ಒಳಗಡೆ ಇರೋ ದೇವರು. ಆ್ಯಂಡ್ ಇದೇ ನಮ್ಮ ಲಾಸ್ಟ್ ದೇವಸ್ಥಾನದ ಒಳಗಡೆ. ಆ್ಯಂಡ್ ನಾನಿಲ್ಲಿ ಕೂಡ ಸ್ವಲ್ಪ ಕಾಯಿನನ್ನು ಸ್ಟಿಕ್ ಮಾಡಿದೆ. ಸೊ ಈ ಕಾಯಿನನ್ನು ಸ್ಟಿಕ್ ಮಾಡೋದು ಕೂಡ ಚೆನ್ನಾಗಿ ನಂದು ಕಾಯಿನ್ ಕೂಡ ಅಂಟಿತು. ಇಟ್ ವಾಸ್ ರಿಯಲಿ ವೆರಿ ಹ್ಯಾಪಿ ಫೀಲಿಂಗ್ ಫಾರ್ ಮೀ. ಸೊ ನಾವಿಲ್ಲಿ ನೆಕ್ಸ್ಟ್ ಫ್ರೆಂಡ್ಸ್ ಆದಮೇಲೆ ಸೊ ನಾವು ದೇವರನ್ನು ವಿಸಿಟ್ ಮಾಡೋಕ್ಕೆ ಹೋಗ್ತೀವಿ. ಸೊ ದೇವರನ್ನ ವಿಸಿಟ್ ಮಾಡಾದಮೇಲೆ ನನಗೆ ತುಂಬ ಖುಷಿ ಆಯಿತು ಗೈಸ್. ಇಟ್ ವಾಸ್ ರಿಯಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಅಂತಲೇ ಹೇಳ್ಬೋದು. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಇಫ್ ಯು ಪೇ ಸಮ್ ಆಫ್ ಅಮೌಂಟ್, ಅವರು ನಿಮಗೆ ವೀಡಿಯೋನ ಮಾಡಿ ಕೊಡ್ತಾರೆ. ದೆಲ್ ಮೇಕ್ ಎ ವೀಡಿಯೋ ಫಾರ್ ಯು. ಆ್ಯಂಡ್ ಹಿಯರ್ ಅವರು ನಮ್ಗೆ ಈ ಸೈಡಲ್ಲಿ ಕಾಯನ್ನು ಕಟ್ಟಿದ್ರು. ಸೊ ಕಾಯನ್ನು ಕಟ್ಟಿದ್ರೆ ಸೊ ನೀವು ಏನನ್ನು ಬೇಡ್ಕೊಂಡಿರ್ತೀರ ಅದು ನೆರವೇರುತ್ತೆ ಅಂತ ನಮಗೆ ಒಬ್ಬರು ತಿಳಿಸ್ಕೊಟ್ರು. ಸೊ ಹಾಗೆ ನಾವು ಕೂಡ ಬೇಡ್ಕೊಂಡು ಕಾಯನ್ನು ಕಟ್ಟಿವಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಾಟರ್ ಫಾಲ್ಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಅನಿಮಲ್ಸ್ ಕೂಡ ಇದೆ. ಸೊ ನಾನು ಕೂಡ ಸಮ್ ಫೋಟೋಸನ್ನು ನಮ್ಮ ಫ್ಯಾಮಿಲಿ ಜೊತೆ ತೊಗೊಂಡೆ. ಇಟ್ ವಾಸ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ಸಮ್ ಆಫ್ ದ ವಾಟರ್ ಇಲ್ಲಿ ಹೋಗ್ತಾ ಇದೆ. ಸೊ ದಿಸ್ ವಾಸ್ ದ ಹೈಲೈಟಿಂಗ್ ಆಫ್ ದ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ಅದನ್ನು ನೋಡಿ ಫುಲ್ಲು ಫಿದಾ ಆಗಿಬಿಟ್ಟೆ ಗಾಯ್ಸ್. ಇಟ್ ವಾಸ್ ರಿಯಲಿ ನೈಸ್ ಅಂತಲೇ ಹೇಳ್ಬೋದು. ಸೊ ಇಟ್ ಈಸ್ ಅನ್ಎಕ್ಸ್ಪ್ರೆಸಬಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ಗಿವಿಂಗ್ ಲಿಟಲ್ ಆಫ್
ಪೀಸ್ ಟು ಅಸ್ ಅಂತಲೇ ಹೇಳ್ಬೋದು. ಸೊ ಈ ಟೆಂಪಲ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಒಬ್ಬರು ಪರ್ಸನ್ ಇದ್ದರು. ಸೊ ನಾನು ಅವ್ರ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ. ಆ್ಯಂಡ್ ಹಾಗೆ ನಾವು ನಮ್ಮ ಊರಲ್ಲಿರೋ ಮನೆ ಹೆಣ್ದೇವ್ರಿಗೂ ಕೂಡ ಹೋಗಿದ್ವಿ. ಸೊ ಹೆಣ್ದೇವ್ರಿಗೆ ಹೋದ್ಮೇಲೆ ಸೊ ನಮಗೆ ಒಂಥರ ಮನಸ್ಸಿಗೆ ಸ್ವಲ್ಪ ಶಾಂತಿ ಆ್ಯಂಡ್ ಇನ್ನೂ ಕೂಡ ಪೀಸನ್ನು ಸಿಕ್ತು. ಸೊ ಅಲ್ಲಿ ಕೂಡ ನಮಗೆ ಖುಷಿಯಾಯಿತು. ಆ್ಯಂಡ್ ನಾವು ಅದ್ರ ಪಕ್ಕದಲ್ಲಿರುವಂಥ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಸೊ ಹೋಗಾದ್ಮೇಲೆ ನಾನು ಕೂಡ ಇದು ಗಂಟೆಯನ್ನು ಹೊಡೆದ್ಬಿಟ್ಟು ಸೊ ನಾನು ಕೂಡ ಪ್ರೇ ಮಾಡಿ ಬಂದೆ. ಸೊ ಪ್ರೇ ಮಾಡಿ ಬಂದಮೇಲೆ ಐ ವಿಲ್ ಗೋ ಟು ಮೈ ನೇಟಿವ್. ಸೊ ಹೋಗಬೇಕಾದ್ರೆ ರೋಡಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು. ಸೊ ಅಷ್ಟೊಂದು ಏನು ಮಾಡಿಲ್ಲ. ಸೊ ನಾವು ಊರಿಗೆ ರೀಚ್ ಆದಮೇಲೆ ಸೊ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ಹುತ್ತಕ್ಕೆ ಪೂಜೆ ಮಾಡಿದ್ವಿ. ಸೊ ನಾವು ನಾಗರ ಪಂಚಮಿಯಲ್ಲಿ ಹುತ್ತಕ್ಕೆ ಪೂಜೆ ಮಾಡಲ್ಲ. ಸೊ ನಾವು ಗೌರಿ ಹಬ್ಬದಲ್ಲೇ ಹುತ್ತಕ್ಕೆ ಪೂಜೆ ಮಾಡ್ತೀವಿ. ಸೊ ನಾವು ಅಲ್ಲಿ ಪೂಜೆ ಮಾಡಾದ್ಮೇಲೆ ನಾವು ದೇವಸ್ಥಾನಕ್ಕೆ ಎಂಟರ್ ಆಗ್ತೀವಿ. ಸೊ ಎಂಟರ್ ಆದಮೇಲೆ ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಮದ್ದೂರಮ್ಮ. ಸೊ ನಮ್ಮ ನೇಟಿವ್ ನೇಮ್ ಬಂದುಬಿಟ್ಟು ಮದ್ದೂರು, ಮಂಡ್ಯದಲ್ಲಿರೋದು. ಸೊ ಗೈಸ್ ಇಲ್ಲಿ ನಾವು ಸುತ್ತಬೇಕು, 3 ಸುತ್ತು ಇಲ್ಲಾಂದರೆ 9 ಸುತ್ತು ಸುತ್ತಬೇಕು. ಸೊ ನಾನು ಕೂಡ ಇಲ್ಲಿ ಪ್ರೇ ಮಾಡಿಕೊಂಡು 5 ಸುತ್ತನ್ನು ಸುತ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ನಾನಿಲ್ಲಿ ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಸೊ ಗೈಸ್ ನಾನು ಮನೆಗೆ ಹೋದ್ಮೇಲೆ ನಾನು ಅವರಿಗೆ ರಾಖಿಯನ್ನು ಕಟ್ತಾಯಿದ್ದೆ. ಸೊ ಅವರೆಲ್ಲ ನಮ್ಮ ಕಸಿನ್ಸ್. ನಾನು ಅವರಿಗೆ ರಾಖಿ ಟೈಮಲ್ಲಿ ರಾಖಿ ಕಟ್ಟೋಕ್ಕಾಗಿಲ್ಲ, ಯಾಕಂದರೆ ಅವರು ಊರಲ್ಲಿ ಇರ್ತಾರೆ. ಸೊ ಹಂಗಾಗಿ ನಾನು ಇವಾಗ ರಾಖಿ ಕಟ್ತಾಯಿದ್ದೀನಿ. ಸೊ ರಾಖಿ ಎಲ್ಲನೂ ಕಟ್ಟಾದ್ಮೇಲೆ ಸೊ ನಾವು ಫ್ಯಾಮಿಲಿ ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಈಗ ನಮ್ಮ ಮನೆ ಹತ್ರ ನಾನಿದ್ದೀನಿ. ಸೊ ನನ್ನ ಔಟ್ಫಿಟ್ ಕೂಡ ಚೇಂಜ್ ಆಗಿತ್ತು. ಸೊ ಈಗ ಆಲ್ರೆಡಿ ನೈಟ್ ಆಗಿದೆ. ಸೊ ಈಗ ನಮ್ಮ ಮನೆ ಹತ್ರ ಯಾವ ಥರ ಗಣೇಶ ಕೂರಿಸಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ನಮ್ಮ ಮನೆ ಹತ್ರ ಲೈಟಿಂಗ್ಸ್ ಎಲ್ಲನೂ ಬಿಟ್ಟಿದ್ರು. ಸೊ ನನಗಂತೂ ಲೈಟಿಂಗ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಗಣಪತಿ ಕೂಡ ತುಂಬ ಇಷ್ಟ ಆಯಿತು, ನೀವು ನೋಡ್ತಾ ಇರ್ಬೋದು. ಸೊ ನನಗಂತೂ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಎಲ್ಲರೂ ಕರೀತಾಯಿದ್ರು. ಸೊ ನಾನು ಕೂಡ ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊಂಡೆ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.